ಐತಿಹಾಸಿಕ ಭೇಟಿಗೆ ಸಾಕ್ಷಿಯಾಗಿದೆ ಡೊನಾಲ್ಡ್ ಟ್ರಂಪ್ ಮತ್ತು ಪುಟಿನ್ರ ಭೇಟಿ. ಅಲಾಸ್ಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಪುಟಿನ್ ಭೇಟಿಯಾಗಿದ್ದಾರೆ. ಟ್ರಂಪ್ ಎದುರಾಗ್ತಾ ಇದ್ದಂತೆ ನಗು ನಗುತ್ತಾ ಕೈ ಕುಲುಕಿದ್ದಾರೆ ಪುಟಿನ್. ಉಭಯ ನಾಯಕರ ನಡುವೆ ಸತತ 3 ಗಂಟೆಗಳ ಕಾಲ ಚರ್ಚೆ ಕೂಡ ನಡೆದಿದೆ. 1 ವಾರದಿಂದ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ರು ಟ್ರಂಪ್. ಸೈಲೆಂಟ್ ಸಭೆಯಲ್ಲಿ ಈಗ ಸೈಲೆಂಟ್ ಆಗಿದ್ದಾರೆ. ಸಭೆಯಲ್ಲಿ ಕದನ ವಿರಾಮದ ಬಗ್ಗೆ ಅಂತಿಮ ನಿರ್ಧಾರ ಏನೇನೂ ಆಗಿಲ್ಲ. ಉಕ್ರೇನ್ ಮೇಲಿನ ಯುದ್ಧ ನಿಲ್ಲಿಸೋ ಬಗ್ಗೆ ಯಾವ ಒಪ್ಪಂದವೂ ಆಗಿಲ್ಲ. ಎಚ್ಚರಿಕೆಗಷ್ಟೇ ಸೀಮಿತ ಆಗಿದೆ ಟ್ರಂಪ್ ಮಾತು. ಪುಟಿನ್ಗೆ ಇದು ಮುನ್ನಡೆ ಅಂತಲೇ ಉಲ್ಲೇಖ ಮಾಡಲಾಗ್ತಾ ಇದೆ. ರಷ್ಯಾದ ಮಾಸ್ಕೋದಲ್ಲಿ ಮುಂದಿನ ಸಭೆ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ನೋಡ್ತಾ ಇದ್ದೀವಿ, ಪುಟಿನ್ ಅವರು ಬರ್ತಾ ಇದ್ದಂಗೆ ನೇರವಾಗಿ ಟ್ರಂಪ್ ಅವರು ಕೈ ಕುಲುಕಿ ನಗು ನಗುತ್ತಾ ಸ್ವಾಗತವನ್ನು ಮಾಡಿದ್ದಾರೆ. ಆದರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂಥ ಯುದ್ಧದ ಕದನ ವಿರಾಮದ ಬಗ್ಗೆ ಈ ಸಭೆಯಲ್ಲಿ ಯಾವುದೇ ಮಾತುಕತೆ ಆಗಿಲ್ಲ. ಟ್ರಂಪ್ ಎದುರಾಗ್ತಾ ಇದ್ದಂತೆ ಕೈ ಕುಲುಕಿದ್ದಾರೆ ಪುಟಿನ್. ಆದರೆ ಕದನ ವಿರಾಮದ ಬಗ್ಗೆ ಏನೂ ಮಾತುಕತೆ ಆಗಿಲ್ಲ. ಮುಂದಿನ ಸಭೆಯನ್ನು ರಷ್ಯಾದ ಮಾಸ್ಕೋದಲ್ಲಿ ನಡೆಸೋಕೆ ನಿರ್ಧರಿಸಿದ್ದಾರೆ ಉಭಯ ನಾಯಕರು. ಇದು ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಯ ಒಂದು ಚಿತ್ರಣ ನೋಡ್ತಾ ಇದ್ದೀವಿ. ಇಬ್ಬರು ಕೂಡ ನಗು ನಗುತ್ತಲೇ ಬಂದು ಕ್ಯಾಮ್ರಾಗೆ ಪೋಸನ್ನು ಕೊಟ್ಟಿದ್ದಾರೆ. ಟ್ರಂಪ್ರನ್ನ ನೋಡ್ತಾ ಇದ್ದಂತೆ ಪುಟಿನ್ ನಗು ನಗುತ್ತಾ ಬಂದು ಕೈಯನ್ನು ಕೊಟ್ಟು ಕುಲುಕಿದ್ದಾರೆ, ಸ್ವಾಗತಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.